ಸಾರಿಗೆ ಸಚಿವರ ಜೊತೆಗೆ ಜಂಟಿ ಕ್ರಿಯಾ ಸಮಿತಿ ಸಭೆಯನ್ನ ಮಾಡಲಾಗ್ತಾ ಇದೆ. ಸಾರಿಗೆ ನೌಕರರ ಮನವೊಲಿಸುವುದಕ್ಕೆ ಸರ್ಕಾರ ವಿಫಲವಾಗಿರುವಂಥದ್ದು. ಸಭೆಯ ಬಳಿಕ ಭಾರೀ ಹೈಡ್ರಾಮವೇ ನಡೆದು ಹೋಗಿದೆ. ಸಾರಿಗೆ ನೌಕರರ ಮನವೊಲಿಸುವುದಕ್ಕೆ ಸರ್ಕಾರ ಇದೀಗ ವಿಫಲವಾಗಿದೆ. ಸಭೆಯ ಬಳಿಕ ಭಾರೀ ಹೈಡ್ರಾಮಾ ನಡೆದಿದೆ. ಎಲ್ಲವನ್ನೂ ಕೂಡ ಹಾಳು ಮಾಡಿದ್ದೀರಿ. ಜಂಟಿ ಕ್ರಿಯಾ ಸಮಿತಿ ವಿರುದ್ಧ ಸಾರಿಗೆ ಒಕ್ಕೂಟ ಕಿಡಿಕಾರ್ತಾ ಇದೆ. ಸಾರಿಗೆ ಸಚಿವರ ಜೊತೆಗೆ ಜಂಟಿ ಕ್ರಿಯಾ ಸಮಿತಿ ಸಭೆಯನ್ನ ಮಾಡಿರುವಂಥದ್ದು. ಸಾರಿಗೆ ನೌಕರರ ಮನವೊಲಿಸುವುದಕ್ಕೆ ಸರ್ಕಾರ ಇದೀಗ ವಿಫಲವಾಗಿದೆ. ಸಭೆಯ ಬಳಿಕ ಭಾರೀ ಹೈಡ್ರಾಮವೇ ನಡೆದು ಹೋಗಿದೆ. ಸಾರಿಗೆ ಒಕ್ಕೂಟ ಹಾಗೆ ಜಂಟಿ ಕ್ರಿಯಾ ಸಮಿತಿ ನಡುವೆ ಚಕಮಕಿ ನಡೆದಿರುವಂಥದ್ದು. ಎಲ್ಲವನ್ನೂ ಕೂಡ ಹಾಳು ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ಒಕ್ಕೂಟದವರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಜಂಟಿ ಕ್ರಿಯಾ ಸಮಿತಿ ವಿರುದ್ಧ ಸಾರಿಗೆ ಒಕ್ಕೂಟ ಇದೀಗ ಕಿಡಿಕಾರ್ತಾ ಇದೆ. ಸಾರಿಗೆ ಸಚಿವರ ಜೊತೆಗೆ ಜಂಟಿ ಕ್ರಿಯಾ ಸಮಿತಿ ಸಭೆಯನ್ನ ಮಾಡಿರುವಂಥದ್ದು. ಸಾರಿಗೆ ನೌಕರರ ಮನವೊಲಿಸುವುದಕ್ಕೆ ಸರ್ಕಾರ ಇದೀಗ ವಿಫಲವಾಗಿದೆ. ಸಭೆಯ ಬಳಿಕ ಭಾರೀ ಹೈಡ್ರಾಮಾ ಬೇರೆ ನಡೆದು ಹೋಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನೆಲ್ಲ ಡಿಸಿಷನ್ಸ್ ತೆಗೆದುಕೊಂಡಿರಬಹುದು ಅನ್ನುವಂಥ ಮಾಹಿತಿ ಕೂಡ ಹೊರಬೀಳುತ್ತೆ ಅನ್ನುವಂಥದ್ದನ್ನು ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು. ಏನೆಲ್ಲ ಸಮಸ್ಯೆಗಳಾಗತ್ತೆ, ಏನೇ ಒಂದು ಡಿಸಿಷನ್ ತೆಗೆದುಕೊಳ್ಬೇಕಾದ್ರೂ ಕೂಡ ಅದರಿಂದ ಇರುವಂತಹ ಲಾಭಗಳೇನು, ನಷ್ಟಗಳೇನು ಎಲ್ಲವನ್ನೂ ಕೂಡ ಅಳೆದು ತೂಗಿ ತೆಗೆದುಕೊಳ್ಬೇಕಾಗಿದ್ದಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಇಲ್ಲಿ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ, ಪದೇ ಪದೇ ರಿಪೀಟ್ ಆಗ್ತಾ ಇದೆ ಗೊತ್ತಿಲ್ಲ. ಸಫರ್ ಮಾಡ್ತಾ ಇರೋದು ಮಾತ್ರ ಜನರು. ಎಲ್ಲವನ್ನು ಕೂಡ ಹಾಳು ಮಾಡಿದಿರಾ ಅಂತ ಹೇಳ್ಬಿಟ್ಟು ಒಕ್ಕೂಟದವರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಜಂಟಿ ಕ್ರಿಯಾ ಸಮಿತಿ ವಿರುದ್ಧ ಸಾರಿಗೆ ಒಕ್ಕೂಟ ಕಿಡಿಕಾರ್ತಾ ಇದೆ. ಗೊತ್ತಿಲ್ಲ, ಹೋಗಿದ್ರೆ ನಮ್ಮ ಕೈ ಬಿಚ್ಚೆ ಬಿಡ್ತಾ ಅಧ್ವಾನ ಮಾಡ್ಕೊಳ್ಳೋ ಪರಿಸ್ಥಿತಿ ನಮ್ಮ ಎಂಪ್ಲಾಯೀಸ್ ಒಂದು ಸಿದ್ಧಿತ ಪದ್ಧತಿಯಿಂದ ಹೊರಬರಬೇಕು ಅನ್ನೋ ವಿಚಾರದಲ್ಲಿ ಮಾತ್ರ ನಮ್ಮ ಪ್ರಯತ್ನ. ಆ ಪ್ರಯತ್ನಕ್ಕೆ ಪ್ರಾಮಾಣಿಕ ಪ್ರಯತ್ನ ಇದೆ. ಇದನ್ನ ಒಪ್ಪೋಣ. ಈಗ ಅಕಸ್ಮಾತ್ ನಮ್ಮಿಬ್ರು ಹೊಡೆದಾಡ್ತಾನೆ, ಸರ್ಕಾರ ಏನು ನಮ್ಗೆ ಕಡಿಮೆ ಮಾಡುತ್ತೆ, ಮತ್ತೊಂದು ಮಾಡ್ತಾರೆ ಅನ್ನುವಂಥ ವಿಷಯಗಳು ಬೇಡ. ಒಕ್ಕಟ್ಟಿಂದ ನಾವು ಹೋದ್ರೆ ಏನಾದ್ರೂ ಸಾಧ್ಯ ಮಾಡ್ಬೋದು ಅನ್ನೋಂಥ ವಿಚಾರ ಇರ್ತದೆ. ನಾವೀಗ ಜಂಟಿ ಕ್ರಿಯಾ ಸಮಿತಿದು ಸಭೆ ನಡೀತು, ಅವರೆಲ್ಲ ಹೋಗುವಾಗ ಅವ್ರ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಆದ್ರೂ ಕೂಡ ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ, ಹೋಗಿದ್ರೆ ನಮ್ಮ ಕೈ ಸಿಕ್ಕೊಂಡು ಹೋದ್ರು. ಈಗ ನಮ್ಮ ಒಕ್ಕೂಟದ ಸಮಿತಿ ನಡೀತಾ ಇದೆ, ಚರ್ಚೆ ನಡೀತಾ ಇದೆ. ಅದ್ ಬಂದ್ಮೇಲೆ ತಮ್ಮ ನಿಜವಾಗ್ಲೂ ಹೌದು ಇದು ತಗೊಂಡು ಆಮೇಲೆ ದಯಮಾಡಿ ಹೋಗ್ಬೇಕು ಅಂತ ನಿಮ್ಗೆ ಕೇಳ್ತೇನೆ. ಪ್ಲೀಸ್ ಸರ್, ಪ್ಲೀಸ್ ಸರ್. ನಿಮ್ಮ ಸ್ವಾರ್ಥಕ್ಕೋಸ್ಕರ ದಯಮಾಡಿ ಕಾಯ್ತಾ ಇದ್ದ, ನಿಜವಾಗ್ಲೂ ಸ್ವಾರ್ಥಕ್ಕೋಸ್ಕರ ಕೋರ್ಟ್